ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ. ಕಳೆದ 3 ತಿಂಗಳಿಂದ ನೀವು ಕಾಯ್ತಾ ಇದ್ದ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ 2,000 ರೂಪಾಯಿ ಹಣ ಕೊನೆಗೂ ಬಿಡುಗಡೆ ಆರಂಭವಾಗಿದೆ. ವಿಷಯ ಪೂರ್ತಿಯಾಗಿ ತಿಳಿಬೇಕು ಅಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇನ್ನು ಮುಖ್ಯ ವಿಷಯಕ್ಕೆ ಬರೋಣ. ನಿನ್ನೆ ಅಂದರೆ ಮೇ 23, 2026 ಸಂಜೆ 5:30ರಿಂದ 6 ಗಂಟೆಯ ಸುಮಾರಿಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಜಮಾ ಆಗಲು ಶುರುವಾಗಿದೆ. ಕೆಲವರು ಕೇಳಬಹುದು, ನಮಗೆ ಇನ್ನೂ ಹಣ ಬಂದಿಲ್ವಲ್ಲ ಅಂತ. ಹೌದು, ಇದು ಮೊದಲ ಹಂತದಲ್ಲಿ ಪ್ರಾರಂಭವಾಗಿದೆ. ಮೊದಲಿಗೆ ತುಮಕೂರು ಜಿಲ್ಲೆಯ ಮಹಿಳೆಯರ ಖಾತೆಯ ಆದ್ಯತೆಯ ಮೇರೆಗೆ ತುಮಕೂರು ಜಿಲ್ಲೆಗೆ ಮೊದಲನೆಯದಾಗಿ ಮೊದಲ ಹಂತದಲ್ಲಿ ಜಮೆಯಾಗಿದೆ. ಯಾಕೆಂತ ಹೇಳಿದರೆ ತುಮಕೂರು ಜಿಲ್ಲೆಯ ಮಹಿಳೆಯರ ಖಾತೆಗೆ ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ, ಅಲ್ಲಿ ಯಾಕೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಲಿಕ್ಕೆ ಹೋದರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಎಲ್ಲ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿ 3 ವರ್ಷ ಕಂಪ್ಲೀಟ್ ಆಗಿದೆ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ತುಮಕೂರಿನ ಸಾಧನಾ ಸಮಾವೇಶಕ್ಕೆ ಭೇಟಿ ನೀಡಿದ್ದಾಗ ಅಲ್ಲಿನ ಮಹಿಳೆಯರು ನಮ್ಮ ಜಿಲ್ಲೆಗೆ ಮಾತ್ರ ಯಾವಾಗಲೂ ತಡವಾಗಿ ಹಣ ಬಿಡುಗಡೆ ಮಾಡ್ತೀರಾ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಆ ಕಾರಣಕ್ಕಾಗಿ ಈ ಬಾರಿ ಮೊದಲು ತುಮಕೂರು ಜಿಲ್ಲೆಯ ತಿಪಟೂರು, ನೊಣವಿನಕೆರೆ, ಗುಬ್ಬಿ ಸೇರಿದಂತೆ ಹಲವು ಹಳ್ಳಿಗಳ ಮಹಿಳೆಯರ ಖಾತೆಗೆ ಹಣ ತಲುಪಿದೆ. ಇನ್ನುಳಿದ ಜಿಲ್ಲೆಗಳ 20% ಜನರಿಗೂ ಕೂಡ ಹಣ ಬಂದಿದೆ. ಅಂದರೆ ಎಲ್ಲ ಜಿಲ್ಲೆಗಳ 20% ಯಾವಾಗಲೂ ಮೊದಲ ಹಂತದಲ್ಲಿ ಹಾಕುವಾಗ ಎಲ್ಲ ಜಿಲ್ಲೆಗಳಿಗೂ 20% ಜನರಷ್ಟು ಬಂದಿದೆ. ತುಮಕೂರು ಜಿಲ್ಲೆಗೆ ಮೊದಲ ಆದ್ಯತೆಯನ್ನು ಕೂಡ ಈ ಸಾರಿ ಕೊಡಲಾಗಿದೆ. ಒಂದು ವೇಳೆ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ಯಾರು ಕೂಡ ಗಾಬರಿಯಾಗುವಂತಹ ಅವಶ್ಯಕತೆ ಇಲ್ಲ. ಈ ತಿಂಗಳ ಕೊನೆಯೊಳಗೆ ಅಂದರೆ ಮೇ 31ರ ಒಳಗಾಗಿ ಎಲ್ಲ ಜಿಲ್ಲೆಯ ಮಹಿಳೆಯರ ಖಾತೆಗೂ 30ನೇ ಕಂತಿನ 2,000 ರೂಪಾಯಿ ಹಣ ಸಂಪೂರ್ಣವಾಗಿ ಜಮೆಯಾಗಲಿದೆ. ಇನ್ನು ಹೈಕೋರ್ಟ್ ಮೆಟ್ಟಿಲೇರಿದ ಮಹಿಳೆಯರು ಅಂದ ಹಾಗೆ ಇಷ್ಟು ತಿಂಗಳು ಹಣವನ್ನು ಹೋಲ್ಡ್ ಮಾಡಿದ್ದ ಸರ್ಕಾರ ಇದ್ದಕ್ಕಿದ್ದಂತೆ ಯಾಕೆ ಬಿಡುಗಡೆ ಮಾಡಿತ್ತು ಗೊತ್ತಾ? ಇದಕ್ಕೆ ಕಾರಣ ಮಹಿಳೆಯರು ಕೋರ್ಟ್ ಮೆಟ್ಟಿಲೇರಿದ್ದು. ಹೌದು, ಬೆಂಗಳೂರಿನ ಬಸವೇಶ್ವರ ನಗರದ ನಿವಾಸಿಗಳಾದ ಗಂಗಾ ಮತ್ತು ಪವಿತ್ರ ಎಂಬ ಗೃಹಿಣಿಯರು, ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವು ಪೆಂಡಿಂಗ್ ಇದೆ ಎಂದು ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು. ಕೋರ್ಟ್ನಿಂದ ಸರ್ಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೋಟಿಸ್ ಹೋದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸರ್ಕಾರ ತಕ್ಷಣವೇ ಈ 30ನೇ ಕಂತಿನ 2,000 ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಇನ್ನು ನಿಮ್ಮದು ಯಾವ ಜಿಲ್ಲೆ ಅಂತ ಹೇಳಿ ದಯವಿಟ್ಟು ನೀವು ಮೆನ್ಷನ್ ಮಾಡಿ. ನಿಮಗೆ ತುಂಬ ಜಿಲ್ಲೆಯವರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಬರ್ತಾ ಉಂಟು. ಅಂದರೆ ನಿಮ್ಮದು ಯಾವ ಜಿಲ್ಲೆ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇಲ್ಲ. ದಯವಿಟ್ಟು ನೀವು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ನಿಮಗೆ 30ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಹೇಳಿ ಕೂಡ ನಾನು ನಿಮಗೆ ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೇನೆ. ಅದನ್ನು ನಿಮಗೆ ಬಂದಿದ್ದರೂ ಬರದಿದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೆಲವೊಂದು ಜಿಲ್ಲೆಗೆ ಹಣ ಬಂದಿರುವ ಬಗ್ಗೆ ಕಮೆಂಟ್ ಕೂಡ ಬಂದಿದೆ. ಅದನ್ನು ಕೂಡ ನಾನು ಲಾಸ್ಟಲ್ಲಿ ಇದರಲ್ಲಿ ಹಾಕ್ತಾ ಇದ್ದೇನೆ ವಿಡಿಯೋದಲ್ಲಿ. ನೀವು ವಿಡಿಯೋನ ಯಾವಾಗಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿದರೆ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುವಂಥದ್ದು. ಮತ್ತು ನಿಮಗೆ ಸಿಕ್ಕಿದಂತಹ ಮಾಹಿತಿಯನ್ನು ನಿಮ್ಮ ಹತ್ತಿರದವರಿಗೂ ನೀವು ಶೇರ್ ಮಾಡಿ. ಇನ್ನೂ ಕೂಡ ಹೇಳಲಿಕ್ಕಿರುವಂಥದ್ದು, ನಿಮ್ಮಲ್ಲಿ ಎಷ್ಟು ಜನ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಅಲ್ಲೇ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ನೀವು ಸಪೋರ್ಟ್ ಮಾಡಬೇಕು. ನಿಮ್ಮ ಕಮೆಂಟು ಕೂಡ ನಮಗೆ ಅತಿ ಪ್ರಾಮುಖ್ಯವಾದದ್ದು, ಅತಿ ಅಮೂಲ್ಯವಾದದ್ದು ಅಂತಲೇ ಹೇಳಬಹುದು. ಯಾಕೆಂತ ಹೇಳಿದರೆ ನಿಮ್ಮ ಕಮೆಂಟಿಂದಲೇ ಸರ್ಕಾರಕ್ಕೆ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅದರ ಬಗ್ಗೆ ಯಾವ ರೀತಿ ನಾವು ಯಾವಾಗ ಹಣ ಹಾಕಬೇಕು ಎಲ್ಲವೂ ಕೂಡ ನಿರ್ಧಾರ ಆಗುವಂಥದ್ದು. ನೀವು ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡಬೇಕು, ಅದೇ ರೀತಿ ಕಮೆಂಟನ್ನು ಕೂಡ ಹಾಕಬೇಕು. ಈಗ ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನೀವು ಯಾವ ಜಿಲ್ಲೆಯವರು ಅಂತ ಹೇಳಿ ಮೆನ್ಷನ್ ಮಾಡಿ. ನಿಮಗೆ ಹಣ ಬಂದಿದೆಯಾ ಅಂತ ಕೂಡ ಮೆನ್ಷನ್ ಮಾಡಿ. 30ನೇ ಕಂತಿನ ಹಣ ಆಲ್ರೆಡಿ ಈಗ ಬಿಡುಗಡೆ ಆರಂಭ ಆಗಿದೆ. ನಿಮ್ಮ ಜಿಲ್ಲೆಗೆ ಬಂದಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ತುಮಕೂರು ಜಿಲ್ಲೆಗೆ ಫಸ್ಟಿಗೆ ಹಾಕಿದ್ದಾರೆ. ಯಾಕೆಂತ ಹೇಳಿದರೆ ಒಂದು ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನೇ ಪ್ರಶ್ನಿಸಿದ ಕಾರಣ ಈ ತಿಂಗಳಲ್ಲಿ ಮೊದಲನೆಯದಾಗಿ ತುಮಕೂರು ಜಿಲ್ಲೆಗೆ ಆದ್ಯತೆ ನೀಡಿ 30ನೇ ಕಂತಿನ ಹಣವನ್ನು ಹಾಕಲಾಗಿದೆ. ಇನ್ನು ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇರುವ ಬಗ್ಗೆ ಮಹಿಳೆಯರು ಈಗ ಆಲ್ರೆಡಿ ಹೈಕೋರ್ಟ್ ಮೆಟ್ಟಿಲೇರಿದ ಕಾರಣ
ಇದರ ಬೆನ್ನಲ್ಲೇ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇವೆ. ಮಹಿಳೆಯರು ಕೋರ್ಟ್ ಹೋಗಿಲ್ಲ, ಇದು ಬಿಜೆಪಿ ಅವರೇ ಮಾಡಿಸಿರೋದು ಅಂತ ಕೆಲವರು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ರಾಜಕೀಯ ಏನೇ ಇರಲಿ, ಒಟ್ಟಿನಲ್ಲಿ ತಾಯಂದಿರ ಖಾತೆಗೆ 2,000 ರೂಪಾಯಿ ಹಣ ಬಂದರೆ ಸಾಕು. ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಲ್ವಾ? ನಿಮ್ಮ ಅನಿಸಿಕೆಯನ್ನು ಕೂಡ ನೀವು ತಿಳಿಸಿ. ಇಂತಹ ನಿರಂತರ ಸುದ್ದಿಗಾಗಿ, ಅಪ್ಡೇಟಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.